ಅವನ ಮೇಲೆ ವಿಶ್ವಾಸ ಇಟ್ಟು ನೀನ ನೋಡಯ್ಯಪ್ಪ, ನನ್ನ ಮಗ ಮಳ್ಳದ, ನನ್ನ ಮಗ ಬೆರಿಕಲ್ಲ, ನನ್ನ ಮಗ ಸಮಾಧಾನದ, ಯಾರು ಕೂಡ ಏನು ಮಾತಾಡಂಗಿಲ್ಲ ನೋಡ್ಯಪ್ಪ ಅಂತಂದಾಗ ಏನು ಕಾಳಜಿ ಬಿಡು, ನಾವೆಲ್ಲ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಹೊಂಟ್ರು. ತಾಯಿಗೆ ನಮಸ್ಕಾರ ಮಾಡಿ ಹೇಳಿ, ಯವ್ವ ನಾ ಬರುತಕ್ಕ ಆರಾಮಿರಂತೇಳಿ ಏನು ಅಟ ಅರಿವಿ ಅದು ಇದು ತೊಗೊಂಡು ಹೋದರು. ಹೊರದೇಶಕ್ಕೆ ಹೋದರು. ಬರೀ ಪ್ಲೇನ್ ಟಿಕೆಟನೇ 80,000 ರೂಪಾಯಿ ಇತ್ತು. ಒನ್ ಸೈಡ್ ಹೋಗ್ಬೇಕಾದ್ರೆ ಅಮೇರಿಕಾದಂಥ ದೇಶಕ್ಕೆ ಹೋಗಿ ಅಲ್ಲಿ ಇಬ್ಬರು ದುಡ್ಯಾಕತ್ತಿದ್ರು. ಪಾರ್ಟ್ನರ್ಶಿಪ್ನಾಗ ಬಿಸ್ನೆಸ್ ಮಾಡಿದ್ರು, ಕಾಂಟ್ರಾಕ್ಟರ್ ಮಾಡಕತ್ತಿದ್ರು, ಅಲ್ಲಿ ಲೈಸೆನ್ಸ್ ತಗೊಂಡ್ರು, ಅಲ್ಲಿ ವಾರಸ ಆದರು. ಒಂದು 8-10 ವರ್ಷದೊಳಗೆ ಆಗಿನ ಕಾಲದೊಳಗೆ ಇಬ್ಬರು ದುಡಿದು ಎಷ್ಟು ರೊಕ್ಕ ಮಾಡಿದ್ರು ಅಂತಂದ್ರೆ ಅವ 10 ಕೋಟಿ ರೂಪಾಯಿ, ಇವ 10 ಕೋಟಿ ರೂಪಾಯಿ ರೊಕ್ಕ ಮಾಡಿದ್ರು ಬರೀ 5-6 ವರ್ಷದೊಳಗೆ. ಯಾಕಂದ್ರೆ ಅಲ್ಲಿ ಡಾಲರ್ ಅದ, ಇಲ್ಲಿ ರೂಪಾಯಿ ಅದ. ಅಲ್ಲಿ ಒಂದು $100 ಇಲ್ಲಿ ನಮ್ಮ 100 ರೂಪಾಯಿಗೆ ಅಲ್ಲಿ $1 ಹಂಗಿರ್ತದ. ನಮ್ಮದು ಕಡಿಮೆ ಇದಿರೋದ್ರಿಂದ ದುಡ್ಡು ಇಲ್ಲಿ ಬಂದಿಂದ ಹೆಚ್ಚಾಗ್ತದ. ಅಲ್ಲಿ ದುಡ್ದದ್ದು ದುಡ್ಡ, ಇಲ್ಲಿ ರೂಪಾಯಿ ಲೆಕ್ಕದೊಳಗೆ ಅವ್ರು ದುಡ್ದದ್ದು ದುಡ್ಡು ಒಬ್ಬೊಬ್ಬರದು 10 ಕೋಟಿ ರೂಪಾಯಿ ಆತು. ಈ ಹುಡುಗ ಒಳ್ಳೆ ಹುಡುಗ ಏನಿದ್ ನೋಡ್ರಿ, ಅವಂಗ ಅವನ ಕಡೆ ಚಿಂತೆ ಇತ್ತು. ಭಾಳ ದಿವಸ ಆಯಿತು ನಾವು ಬಂದ, ನಮ್ಮವ್ಗೆ ವಯಸ್ಸಾಗ್ಯದ, ನಾ ಇನ್ನೂ ಮದುವೆ ಆಗಿಲ್ಲ, ನನ್ನ ಹೆಂಡ್ತಿನೂ ಇಲ್ಲ, ನಮ್ಮವ್ ಎಲ್ಲ ಮಾಡ್ಕೋಬೇಕು, ತಾವಂದ ಹೆಂಗೆ ಮಾಡ್ಕೋತದ, ಅದಕ್ಕೆ ಬೇಡಪ್ಪ ನಾ ಹೋಗೋಣ ನಡಿ ಅಂತಂದ್ರೆ ಅವ ಇನ್ನೂ ಸಜ್ಜಾಗವಲ್ಲ. ಇನ್ನೊಂದು 10 ಕೋಟಿ ದುಡಿನೋ, ಈಗೊಂದು 5-6 ವರ್ಷ ಆಗ್ಯದ, ಬರೇ 5-6 ವರ್ಷದಾಗ ಒಬ್ಬೊಬ್ಬ 10 ಕೋಟಿ ರೂಪಾಯಿ ಆಗ್ಯಾವ. ಇನ್ನೊಂದು 5-6 ವರ್ಷ ದುಡ್ದಿವಂದ್ರೆ ಇನ್ನು 10 ಕೋಟಿ ಆಗತ್ತವ ಅಂತಂದಾಗ ಅವ ಅಂದ, ನಾ ಅಂತರೂ ಒಟ್ಟವಲ್ಪ ಅಂದವ. ಯಾಕೋ ನಮ್ಮ ಅವ್ನ ಕಡೆ ನನಗೆ ಜೀವ ಜಗ್ಗಾಗತ್ತದ, ನಮ್ಮವ್ ನೆನೆಸಾಕತ್ತಾಳೆ ಅಂಬಲ್ಲ, ನಮ್ಮವ್ನ ಕೈಯಾಗ ಫೋನ್ ಇಲ್ಲ. ದಿವಸ ನಮ್ಮವ್ ಏನು ಮಾಡ್ತದಂದ್ರೆ ಕಂಡಾಳ ನೋಡ್ಕೊಂಡಂಗೆ ನಂದೊಂದು ಫೋಟೋ ಇಟ್ಟು ಬಂದೀನಿ, ಯವ್ವ ನೆನಪಾದ್ರೆ ನಂದೊಂದು ಫೋಟೋ ನೋಡಂತೇಳಿ ಫೋಟೋ ಇಟ್ಟು ಬಂದೀನಿ. ಯಾಕೋ ನಮ್ಮವ್ವ ದಿವಸ ಫೋಟೋ ನೋಡಾಕತ್ತಾಳೆ ಕಾಣ್ತದ, ನನ್ನ ನೆನೆಸಾಕತ್ತಾಳೆ ಅಂಬಲ್ಲ, ನನ್ನ ಮ್ಯಾಗ ನಮ್ಮವ್ ಜೀವ ಬಾಳದಳು, ಹೋಗೋಣ ಅಂತ ತಿಳ್ಕೊಂಡು ಅಳ್ಳಾಕತ್ತಿದೀವ. ಒಬ್ಬೊಬ್ಬ ಒಳ್ಳೆ ಮಕ್ಕಳು ಇರ್ತಾವ ನೋಡ್ರಿ, ತಾಯಿ ಅಂತಂದ್ರೆ ಬಿದ್ದು ಸಾಯ್ತಿರ್ತಾವ. ಆ ಹುಡುಗ ಒಬ್ಬನೇ ಮಗ ಅಳ್ಳಾಕತ್ತಿದ, ಯಪ್ಪ ನಮ್ಮವ್ವ ವಯಸ್ಸಾಗ್ಯದ, ನಾವು ಹೊರಗೆ ಬರ್ಬೇಕಾದ್ರೆ ಬಡಿಗೆ ತೊಗೊಂಡು ಬರ್ತದ, ನಾ ಹೋಗೋಣ ಅಂತಂದಾಗ ಅವ ಎಷ್ಟು ಬೈದವ, ಬ್ಯಾಡೋ ಅಂತ ಹೇಳಿದ್ರು ಕೇಳಿಲ್ಲ. ಇಲ್ಲ ಒಟ್ಟು ಹೋಗುದಂತ ಹಠ ಹಿಡ್ದ. ಆಯ್ತಂತ ತಿಳ್ಕೊಂಡು ಪ್ಲೇನ್ ಟಿಕೆಟ್ ಮಾಡಿದ್ರು. ಪ್ಲೇನ್ ಟಿಕೆಟ್ ಮಾಡಿ ಒಂದು ಊರಿಗೆ ಬಂದು ಇಳಿದ್ರು. ಅಲ್ಲಿಂತ್ರ ಮತ್ತೆ ಬೆಳಗನ ಟ್ರೈನ್ಯಾಗ ಬರ್ಬೇಕಾಗಿತ್ತು. ಅವ ತನ್ನ ರೊಕ್ಕ ಎಲ್ಲ ತಾನು 10 ಕೋಟಿ ರೂಪಾಯಿ ಒಂದು ಚೀಲದೊಳಗೆ ಒಂದು ಗಂಟು ಕಟ್ಟಿ ಚೀಲದೊಳಗೆ ಇಟ್ಕೊಂಡು ಅವ ಇಟ್ಕೊಂಡಿದ್ದ. ಇವನು ತನ್ನ 10 ಕೋಟಿ ರೂಪಾಯಿ ತಾ ಎಲ್ಲ ಇಟ್ಕೊಂಡು ಏನಪ್ಪ ಅಂತಂದ್ರೆ ಬರಾಕತ್ತಿದ್ರು. ಅವಂಗೇನ್ರಿ ಇನ್ನೊಬ್ಬಗ ಊರಿಗೆ ಹೋಗೋದ್ರೊಳಗೆ 20 ಕೋಟಿ ಮಾಡ್ಬೇಕಂತ ಅವನ ತಲೆಗಿತ್ತು. ಇವ ಅರ್ಧಾನ 10 ಕೋಟಿಗನ ಎಬ್ಬಿಸ್ಕೊಂಡು ಬಂದ. ಇನ್ನು ಹ್ಯಾಂಗೆ ಮಾಡ್ಬೇಕಂತ ಟ್ರೈನ್ನಾಗ ಅವ್ನು ಚಿಂತೆ ಮಾಡ್ತಿದ್ದ. ಮಾಡ್ಕೋಂತ ಅವನ ತಲೆಯಾಗ ಸುಮಾರು ಬುದ್ಧಿ ಬಂತು. ಏನಂತಂದ್ರೆ 20 ಕೋಟಿ ಮಾಡುವುದು ಏನು ಭಾಳ ದೊಡ್ಡದಲ್ಲ, ಈಜಿನೇ ಅದಲ್ಲ. ಏನಂತಂದ್ರೆ ಇವೇನದ ದೋಸ್ತರ ಮತ್ತು ಅವನು ಇಬ್ರು ಒಂದ ತಾಟ್ನ್ಯಾಗ ಉಂಡಾರ, ಇಬ್ರು ಒಂದ ತರ ಅರಿವಿ ಹಾಕೊಂಡಾರ. ಅವನ ಅರಿವಿ ಇವನ ಅರಿವಿ ಅವ, ಇಬ್ರು ಹಾಕೊಂಡಾರ. ಇಬ್ರು ಒಂದ ಗಾಡಿ ಮ್ಯಾಗ ಅಡ್ಡಾಡ್ತಿದ್ರು, ಇಬ್ರು ಒಂದ ರೂಮ್ನಾಗ ಇರ್ತಿದ್ರು. ಅಣ್ಣ ತಮ್ಮನಕ್ಕಿಂತಲೂ ಹೆಚ್ಚಿದ್ದವ್ರು 10 ಕೋಟಿ ರೂಪಾಯಿಗೆ ಇವೇನಂತಾನಂತಂದ್ರ ಇವನಿಲ್ಲೇ ಟ್ರೈನ್ಯಾಗ ಮುಗಿಸಿಬಿಟ್ರ, ಇವನಿಲ್ಲೇ ಟ್ರೈನ್ಯಾಗ ಹೊಡೆದು ಬಿಟ್ರ. ಅಥವಾ ಟ್ರೈನ್ಯಾಗಿಂದನ ಎಲ್ಲರ ದೊಡ್ಡ ಎತ್ತರ ಗುಡ್ಡದಾಗ ಟ್ರೈನ್ ಹೋಗುವಾಗ ತಳಗೇನು ತಗ್ಗಿರ್ತದಲ್ಲ ಅಂತಲ್ಲಿ ನೋಡಿ ಕೆಳಗೆ ನುಗ್ಸಿದ್ರ ಏನು ಹೆಣನೂ ಬೇಕಾಗಿಲ್ಲ, ನೋಡುದು ಬೇಕಾಗಿಲ್ಲ, ನಾಪತ್ತಾಗಿ ಹೋಗ್ಬಿಡ್ತಾನ ಅಂತ ಹೇಳಿ ವಿಚಾರ ಮಾಡದ. 20 ಕೋಟಿ ರೂಪಾಯಿ ಆಗತ್ತಾವ ನನಗ, ಒಮ್ಮೆ 20 ಕೋಟಿ ಆಗತ್ತಾವ ಅಂಥೇಳಿ ಮನಸ್ಸಿನಾಗ ವಿಚಾರ ಮಾಡ್ಕೊತ ರಾತ್ರಿ 3 ಗಂಟೆ ಆಗಿತ್ತು. ಎಲ್ಲರೂ ಮಲ್ಕೊಂಡಿದ್ರು. ಮಲ್ಕೊಂಡಾಗ ಅವನು ಎಬ್ಬಿಸಿದ. ಯಾಕೋ ಅಂದ್ಕೂಲೆ, ನೋಡ್ಬಾರೋ ಇಲ್ಲಿ ಕೆಳಗೆ ಹಂಗದ ಏನದ, ಬ್ಯಾಡ್ ಬಿಡು ಮರಯ್ಯ, ಯಾಕೋ ಕನಸಿನಾಗ ನಮ್ಮ ಮಾವು ಬರಾಕತ್ತದ ನೋಡ್ರಿ. ಪಾಪ ಅದಕ್ಕೆ
ಯಾಕೋ ಕನಸಿನಾಗ ನಮ್ಮವ್ವ ಬರಾಕತ್ತದ. ಈಗ ನೀ ಎಬ್ಸುಕ್ಕಿಂತ ಮೊದಲು ನನಗೆ ಕನಸು ಬಿದ್ದಿತ್ತು. ನಮ್ಮವ್ವ ನನ್ನ ಕೂಗಿ ಕರಿತಿದ್ಲು, ಹಿಂಗೆ ಕೈ ಮಾಡದ ಕರೆದಂಗಾಗತ್ತಿತ್ತು, ನಾ ಓಡಿ ಹೊಂಟಂಗಾಗತ್ತಿತ್ತು. ಅದಕ್ಕೆ ಟ್ರೈನ್ ಎಲ್ಲದ ಈಗ ನಾ ಲಗುಟ್ ಊರಿಗೆ ಹೋಗ್ಬೇಕಂತಂದಾಗ ಬಂದದ ಬಾರೋ ಇನ್ನೊಂದು ಇಟ್ಟದ ಇಲ್ಲಿ ನೋಡ್ಬಾ ಅಂತ ತಿಳ್ಕೊಂಡು ಅವನು ಕರ್ಕೊಂಡು ಬಂದ. ಅವನ ತಲೆಯಾಗ ಬರೇ ಅವ್ರ ಅವಂದ ಇತ್ತು. ನಾ ಹೊಂಟಿನ್ಲ, ಈಗ ನಾ ಹೆಂಗಿದ್ರು ಹೊಂಟೀನಿ, ಹೊರದೇಶದಿಂದ ಬಂದೀನಿ, ನಮ್ಮ ದೇಶದೊಳಗೆ ಇಳ್ದೀನಿ, ಇನ್ನು ಟ್ರೈನ್ಯಾಗ ಹತ್ತಿ ಹೊತ್ತೇರ್ಗುಡ್ದ ನಮ್ಮ ಊರಿಗೆ ಹೋಗ್ತೀವಲ್ಲ, ನಮ್ಮ ಅವ್ನ ನೋಡ್ತಾನ ಅಂತ ಬರೀ ಅದ ಚಿಂತಿತ್ತು. ಅವನು ಕರ್ಕೊಂಡು ಬಂದು ಇಬ್ರು ಕೂಡಿ ಬಾಗಲ್ ಇರ್ತೈತಲ್ರಿ ಟ್ರೈನಿನ ಬಾಗಲ್, ಅಲ್ಲಿ ನಿಂತಿದ್ರು. ಅವನು ನಿಂತಿದ್ದ, ಇವನು ನಿಂತಿದ್ದ. ಇಬ್ರು ಕೂಡಿ ಮಾತಾಡ್ಕೊಂತ ನಿಂತಾಗ ಅವ ಕೆಳಗ ನೋಡ್ತಿದ್ದ ದೊಡ್ಡ ಕಂದಕ, ದೊಡ್ಡ ಒಂದು ಕಂದಕದಂತದ್ದು ದೊಡ್ಡ ತಗ್ಗು ಬರಬೇಕಾಗಿತ್ತು. ಅದನ್ನ ನೋಡ್ತಿದ್ದ. ಒಂದು ಪೂಲ್ ಮೇಲೆ ಹಾದು ಹೋಗುವಾಗ ಮನಗಂಡ ದೊಡ್ಡ ತಗ್ಗಿತ್ತು. ಒಂದು ಈಟು ಹಿಂದೆ ಸರದ ಅವ ಮುಂದಿದ್ದ ಹುಡುಗ ಎರಡೂ ಕೈ ಹಿಡಿದ ದಪಲ್ ಅಂತ ನುಗ್ಗಿಸಿಬಿಟ್ಟ. ಆ ಬಿದ್ದ ಹುಡುಗ ಪೂಲಿಗೆ ತಲಿ ಬಡತಾನ ಬಡದ್ರ ಟಣ್ಣಂತೂ ಸಪ್ಪಳಾತು. ಹೆಣ ಎಲ್ಲೋ ಹೋಗಿ ಚಿದ್ರಾಗಿ ಬಿತ್ತು. ಇವ ಬಂದು ಕುಂತ. ಅವು 20 ಕೋಟಿ ತಗೊಂಡ, ತನ್ನೂ 20 ಕೋಟಿ ಕೊಕಾಡಿಸಿ ನಗಾಕತ್ತಿದ. 20 ಲಕ್ಷ ಏಕಕಾಲಕ್ಕನ ಹತ್ತಿದ್ದುದು 20 ಆದಲ್ಲ ಒಮ್ಮೆ. ಭಾಳ ಒಳ್ಳೆಯದ ಅಂತ ತಿಳ್ಕೊಂಡು ಮಣಿಗೆ ಬಂದ. ಮುಂಜಾನೆ ಎದ್ದು ಕೂಡಲೇ ಮಣಿಗೆ ಬರಗುಡ್ದ ಅವ್ರವ್ ರಾತ್ರಿ ಆಕೆಗೆ ಚಿಂತೆತ್ತಿತ್ತು. ಏನ್ ಫೋನ್ ಇಲ್ಲ, ಏನಿಲ್ಲ, ಮಕ್ಕೊಂಡಲ್ಲ ಅವ್ರವ್ ಅಣ್ತಿದ್ಲು. ನಾಳೆ ನನ್ನ ಮಗ ಬರ್ಬಹುದೇನು, ನಾಳೆ ನನ್ನ ಮಗ ಬರ್ತಿರ್ಬೇಕಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಕೇಳಿ ಬಂದ್ರಾಯ್ತು. ನನ್ನ ಮಗನ ಏನು ಕರ್ಕೊಂಡು ಹೋಗ್ಯಾನಲ್ಲ, ಅವನ ಮನೆಗೆ ಹೋಗಿ ಕೇಳಿ ಬಂದ್ರಾಯ್ತು ಅಂತ ತಿಳ್ಕೊಂಡು ಆ ಮುದುಕಿ ಮನೆಗೆ ಬತ್ತು. ಬರಗುಡ್ದ ಇವ್ ಮನೆಗೆ ಬಂದಿದ್ದ, ಮನ್ಯಾಗ ಮಲ್ಕೊಂಡಿದ್ದ. ಅವ್ರವನು ಕೇಳಿದ್ರು, ಬಂದಾನೇನು ನಿನ್ನ ಮಗ? ಬಂದಾನಿವ, ರಾತ್ರಿ ಬಂದಾನ, ನಿದ್ದಿಗತ್ತದ ನನ್ನ ಮಗ. ಎಬ್ಸು, ನನ್ನ ಮಗ ಮತ್ತು ಬಂದಿಲ್ಲ ಯಾಕೆ, ಎಲ್ಲಿದಾನ, ಎಬ್ಸು ಅಂತ ತಿಳ್ಕೊಂಡು ಎಬ್ಸಿ ಹೊರಗೆ ಬಂದಂತಾನ. ಯಪ್ಪ ನೀವು ಒಬ್ಬ ಬಂದೆಲ್ಲೋ, ನನ್ನ ಮಗ ಎಲ್ಲದಾನ, ನನ್ನ ಮಗ ಎಲ್ಲದಾನಂತ ಗಡಬಡಿಸಿ ಕೇಳಕತ್ತಿಳು. ಅವ ಅಂದ, ನಿನ್ನ ಮಗ ಬಂದಿಲ್ಲ? ಅರೆ ನಮ್ಮ ಅವನ್ ಜೀವನ ಎಣ್ಸಾಕತ್ತೈತೆ ತಿಳ್ಕೊಂಡ ಈಗ 6 ತಿಂಗಳ ಹಿಂದೆ ಬಂದಾನ ಅವ್ ನನ್ನ ಬಿಟ್ಟ. ಇವ ನಮ್ಮ ಅವನ್ ಜೀವನ ಎಣ್ಸಾಕತ್ತೈತೆ ಬಾಳ, ನಾನು ನಿಂದಿರೋದಿಲ್ಲ, ನಾವು ನಿಂದ್ರು ಇನ್ನಾಟ ದುಡಿನು, ಇನ್ನಾಟ ಗಳಿಸುನು, ಇನ್ನಾಟ ರೊಕ್ಕ ಮಾಡ್ಕೊಂಡು ಹೋಗೋಣ ಅಂತ ನಾ ಹೇಳಿದ್ರೆ ಒಟ್ಟು ಕೇಳಲಿಲ್ಲ. ನಿತ್ರಾಟಿಗೆಲೆ 6 ತಿಂಗಳು ಹಿಂದ ನನಗೆ ಹೇಳಲಾರ್ದ ಬಂದುಬಿಟ್ಟ. ನೀವ ಇನ್ನ ಬಂದಿಲ್ಲ ಮಣಿಗೆ ಅಂದ. ತಾಯಿ ಕಳ್ಳಿಗೆ ಗೊತ್ತಾತು, ನೀ ಮೋಸ ಮಾಡಾಕತ್ತಿ, ನೀ ಮೋಸ ಮಾಡಕತ್ತಿ. ನನ್ನ ಮಗನಿಗೆ ಏನೋ ಮಾಡಿ ನೀವಿಬ್ರು ಕೂಡೇ ಇರ್ತಿದ್ರಿ, ಇಬ್ರು ಕೂಡೇ ಬರ್ತಿದ್ರಿ. ಆದಾಗ ನನ್ನ ಮಗನಿಗೆ ಏನಾದ್ರು ಮಾಡಿ ಅನ್ ನೋಡು, ನನ್ನ ಕಳ್ಳ ಹೇಳಾಗತ್ತದ. ಅವಂದ, ಇಲ್ಲಜ್ಜಿ ನಾ ಏನ್ ಮಾಡಿಲ್ಲವ, ನಾ ಏನ್ ಮಾಡಿಲ್ಲ ಅಂತಂದ್ರು. ಅವ್ರವು ಕುಂತು ಅಳ್ಳಾಕತ್ತು. ಒಬ್ಬ ಮಗ ಗಂಡ ಸತ್ತಿದ್ದ, ಸತ್ತ ಗಂಡನ ಕಳಿಸಿ ಮಗನ ಚಂದ ಮದುವೆ ಮಾಡಿ ಸಾಯ್ಬೇಕಂತ ಮುದುಕಿ ಕನಸಿತ್ತು. ಮಗ ಬಂದಿಲ್ಲ ಅಂದ್ರೆ ಬಹುತೇಕ ಇವು ಮೋಸ ಮಾಡ್ಯಾನ, ಇವು ಮೋಸ ಮಾಡ್ಯಾನಂತ ತಿಳ್ಕೊಂಡು ಕರೆ ಹೇಳು, ನನ್ನ ಮಗ ಎಲ್ಲದಾನ ಕರೆ ಹೇಳಂತ ತಿಳ್ಕೊಂಡು ಅವ್ರ ಮನಿ ಅಂಗಳದಾಗ ಬಿದ್ದು ಉಳ್ಳಾಡಿ ಅಳ್ಳಾಕತ್ತಿಳು. ಕೊನೆಗೆ ನನ್ನ ಮಗನ ಕೊಂದಿ ನೀನು, ನನ್ನ ಮನಸ್ಸು ಹೇಳಾಕತ್ತದ, ನನ್ನ ಮಗನ ಕೊಂದಿ, ನನ್ನ ಮಗನ ಪ್ರಾಣ ತಗೊಂಡದಿ ನೀನು ಅಂತ ತಿಳ್ಕೊಂಡು ಮಣ್ಣು ತಗೊಂಡು ಅವನ ಮಣಿ ಮ್ಯಾಗ ಅವನ ಮೈ ಮ್ಯಾಲ ಮಣ್ಣು ತೂರಿ ನನ್ನ ಮಗನ ಪ್ರಾಣ ತಗೊಂಡಲ್ಲೋ. ರೊಕ್ಕ ತಗೊಂಡ್ರ ತಗೋವಲ್ಲಕತ್ತ, ನನ್ನ ಮಗನ ಪ್ರಾಣಾರ ಉಳಿಸಬಾರ್ದಾಗಿತ್ತೇನೋ ಅಂತ ತಿಳ್ಕೊಂಡು ಆ ಮುದುಕಿ ಮನಿ ಮುಂದೆ ಉಳ್ಳಾಡಿ ಹತ್ತು ಮಣಿಗೆ ಬಂದು ಬಾಗಲು ಹೆಕ್ಕೊಂಡು ಕಾಟಾದ ಮ್ಯಾಗ ಮಣಿಗೆ ಅಳ್ಕೋಂತ ಅಲ್ಲೇ ಸತ್ತಿತ್ತು ಮುದುಕಿ. ಮಗನ ನೆನಪಿನೊಳಗೆ ಅಳ್ಕೋಂತ ಅಲ್ಲೇ ಸತ್ತಿತ್ತು. ಮಗ ಇಲ್ಲಿ ಸತ್ತಿದ್ದ. ಅವ ಅಂದ, ಭಾಳ ಚಲೋ ಆತಂದ, ಪೀಡನ ಹೋತಲ್ಲ ಅಂದವ, ಕೇಸ ಕುಲ್ಲ ಆತಲ್ಲ, ಮತ್ತೇನದ. ಯಾರು ಕಂಪ್ಲೇಂಟ್ ಕೊಡೋರಿದ್ರು ಅವರ ಸತ್ತು ಆದ್ರೆ ಮುಗ್ದ ಹೋಯ್ತಲ್ಲ, ಇನ್ನೇನು ನನ್ನ ಕೇಳೋರಂತ ತಿಳ್ಕೊಂಡು ಇಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ, ದೊಡ್ಡ ಹೊಲ ತಗೊಂಡ, ದೊಡ್ಡ ಬಂಗ್ಲೆ ತಗೊಂಡ, ದೊಡ್ಡ ಮಣಿ ತಗೊಂಡ, ಬಿಸ್ನೆಸ್ ಮಾಡಿದ. ಏನು 100-200 ಕೋಟಿ ರೂಪಾಯಿ ಆಸ್ತಿ ಮಾಡಿದ. ಆಸ್ತಿ ಮಾಡಿ ಚಲೋ ಒಂದು ಕನ್ಯಾ ತೆಗೆದು ಮದುವೆ ಮಾಡ್ಕೊಂಡ. ಮದುವೆ ಮಾಡ್ಕೊಂಡ 2 ವರ್ಷಕ್ಕೆ ಗಂಡ ಮಗನ್ನು ಹಡದ. 2 ವರ್ಷಕ್ಕೆ ಗಂಡ ಮಗನ ಹಡದ. ಆ ಹುಡುಗಗೆ ಬಹುತೇಕ ಒಂದು 6 ತಿಂಗಳಾಗಿರಬೇಕು. ಯಾವುದೋ ಒಂದು ರೋಗ ಬಂತ. ಆ ಹುಡುಗ ರೋಗ ಬಂತು.
ದವಾಖಾನೆಗೆ ತೋರಿಸಿದ. ಅವ್ರಂದರು ಇಲ್ಲಿ ಬರೋಬರಾಗೋದಿಲ್ಲ, ನೀವು ದೊಡ್ಡ ಹಾಸ್ಪಿಟಲ್ಗೆ ಕೊಯ್ಬೇಕು, ಖುಷಿಗೇನೋ ದೊಡ್ಡ ರೋಗದ, ನೀವು ಬೇರೆ ಹಾಸ್ಪಿಟ್ಲ್ಗೆ ಕೊಯ್ಬೇಕಂದಾಗ ಅವ ಬೆಳಗಾವ್ದಂಥ ದೊಡ್ಡ ಹಾಸ್ಪಿಟ್ಲಿಗೆ ಹೋದ. ಅಲ್ಲಿ ಎಲ್ಲ ಸ್ಕ್ಯಾನ್ ಮಾಡಿ ತೋರಿಸಿದ್ರು. ಅವರು ಅಂದರು ಇದು ನಮಗೆ ನಡೆಯಂಗಿಲ್ಲ, ಇದು ಬೇರೆ ದೊಡ್ಡ ಹಾಸ್ಪಿಟ್ಲ್ಗೆ ಕೊಯ್ಬೇಕು, ಸಿವಿಲ್ ಹಾಸ್ಪಿಟಲ್ಗೆ ಅಥವಾ ದೊಡ್ಡ ಹಾಸ್ಪಿಟ್ಲ್ಗೆ ಕೊಯ್ಬೇಕಂದಾಗ ಬೆಂಗಳೂರು ಅಂತ ದೊಡ್ಡ ಹಾಸ್ಪಿಟಲ್ದೊಳಗೆ ಅಲ್ಲಿ ಹೋದ. ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಾಕತ್ತಿರು. ಇಲ್ಲ ಇದು ಕಾಯಿಲೆ ಭಾಳ ದೊಡ್ಡದದ, ಇದು ಸ್ವಲ್ಪ ಟೈಮ್ ತಗೋತದ. ಅವಂದ ಆಗಲ್ರಿ ಅಪ್ಪ, ಬೇಕಾದಷ್ಟು ಟೈಮ್ ತಗೋಲಿ, ನಾನು ಹೆಂಡತಿ ಬೆಂಗಳೂರಾಗ ಒಂದು ಮನೆ ಖರೀದಿ ಮಾಡ್ತೀವಿ ನಾವು. ದೇವ್ರು ಏನು ಕಡಿಮೆ ಮಾಡ್ಯಾನ, ಬೆಂಗಳೂರಾಗ ಒಂದು ಮನೆ ಖರೀದಿ ಮಾಡಿ ನಾವು ಇಲ್ಲೇ ಇರ್ತೀವಿ. ಆಯ್ತಂದ್ರೆ ಅವರು ಡಾಕ್ಟ್ರು ಇರಲಿ, ಆಕ್ಸಿಜನ್ ಮೇಲೆ ದಿವಸ ಟ್ರೀಟ್ಮೆಂಟ್, ಅದು ಇದು, ಆ ಆಪ್ರೇಷನ್ನ ಈ ಆಪ್ರೇಷನ್ನ, ಹೊರದೇಶದಿಂದ ಡಾಕ್ಟ್ರನ್ನ ಕರೆಸೋದು. ಎಷ್ಟು ಬಿಲ್ ಆಯ್ತು ರೀ, ಇವತ್ತು 10 ಲಕ್ಷ ರೂಪಾಯಿ ಆಗದ ಬಿಲ್, ತಗೋರಂತಿದ್ದ. ಇವತ್ತು 10 ಲಕ್ಷ, ನಾಳೆ 5 ಲಕ್ಷ, ಒಂದು ದಿವಸ 3 ಲಕ್ಷ, ಹೆಂಗೆ ದಿವಸ ಲಕ್ಷ 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 ದುಡ್ಡು ಹೋಗಾಕಾಯ್ತು. ಎಷ್ಟು ದುಡ್ಡು ಹೋಯ್ತು ಅಂದ್ರೆ ಮನ್ಯಾಗ ಇರ್ತಕ್ಕಂಥ ರೊಕ್ಕ ಎಲ್ಲ ಆಗಿ ಹೋಯ್ತು. ಮನೆಗಿರ್ತಕ್ಕಂಥ ಬಂಗಾರ ಎಲ್ಲ ಮಾರಿಬಿಟ್ಟ ಮಗನ ಸಲುವಾಗಿ. ಬಂಗಾರ ಮಾರಿದ, ರೊಕ್ಕ ಹೋಯಿತು. ಕೊನೆಗೆ ಅವ ಕೇಳ್ದ, ಇನ್ನ ಆರಾಮಾಗಂಗಿಲ್ಲನ್ರಿ? ಇಲ್ಲ, ಇನ್ನೊಂದು ಥೋಡೆ ದಿವಸ ಇರ್ಬೇಕು. ಆ ನಂತರ ಎಕರೆ ಗಂಟ್ಲೆ ಹೊಲ ಮಾರಾಗತ್ತಿದ. ಹೋಗಲಿ, ನನ್ನ ಮಗ ಉಳಿದ್ರೆ ಸಾಕು, ನಾ ಇದರ 10 ಪಟ್ಟು ಗಳಿಸಬಹುದು, ಆದ್ರೆ ನನ್ನ ಮಗ ಮಾತ್ರ ಉಳಿಬೇಕಂತ ತಿಳ್ಕೊಂಡು 2-3 ದಿವಸಕ್ಕೆ ಒಂದೊಂದು ಎಕರೆ ಹೊಲ ಮಾರಾಕತ್ತಿದ. ತಗೊಂಡದ 100 ಎಕರೆ ಹೊಲ ಎಲ್ಲನೂ ಆಯ್ತು. ಹೊಲನೂ ಮಾರಿದ, ಎಷ್ಟು ಪ್ಲಾಟ್ ತಗೊಂಡಿದ್ದ ಪ್ಲಾಟ್ ಮಾರಿದ, ಹೊಲ ಮಾರಿದ, ಬಂಗಲೆ ಮಾರಿದ, ಮನಿ ಮಾರಿದ, ಎಲ್ಲ ಮಾರಿ ಇರಾಕ ಬೆಂಗಳೂರಾಗ ಏನೊಂದು ಮನಿ ತಗೊಂಡಿದ್ದ ಅದನ್ನೂ ಮಾರಿದ. ಕೊನೆಗೇನಪ್ಪ ಅಂತಂದ್ರೆ ಏನು 2 ಗಂಡ ಹೆಂಡತಿ ಇದ್ರಲ್ಲ ಅವ್ರ ಅಟ್ಟ ಉಳಿದ್ರು, ಹಾಕೊಂಡದ ಅರಿವಿ ಏನೂ ಉಳಿಲಿಲ್ಲ, ಎಲ್ಲ ಹೋಯ್ತು. ಆ ನಂತರ ಇನ್ನ ಹುಡುಗ ಕೇಳ್ತಿದ್ದ, ನಮ್ಮ ಹುಡುಗ ಆರಾಮಾಗೈತನ್ರಿ? ಇಲ್ಲ, ಇನ್ನ ಇರ್ಬೇಕಾಗ್ತದ, ಇನ್ನ ಹಂಗ ಅದ, ಕಡಿಮೆ ಆಗುವಲ್ತು. ಅವ ಬಂದು ಹೇಳ್ದ ಡಾಕ್ಟ್ರಿಗೆ, ಇನ್ನು ನನ್ನ ಕಡೆ ರೊಕ್ಕ ಆಗ್ಯಾವ್ರಿ ಅಂದವ. ನನ್ನ ಬಂಗಾರ ಎಲ್ಲ ಹೋಯಿತು, ನನ್ನ ಕೋಟಿ ಗಂಟ್ಲೆ ದುಡ್ಡು ಹೋಯಿತು, ನನ್ನ ಮಿಷನ್ಗಳು, ಫ್ಯಾಕ್ಟ್ರಿಗಳು, ಟ್ರಕ್ಗಳು, ಗಾಡಿಗಳು, ಹೊಲ, ಮಣಿ, ಬಂಗಲೆ ಎಲ್ಲ ಹೋಗ್ಯದ ರೀ. ಇನ್ನು ನಮ್ಮ ಹುಡುಗನ ಹೊಳ್ಳೆ ನಮ್ಮ ಊರಿಗೆ ಹೋಯ್ತಾನಂದ್ರೆ ಬಸ್ಸಿಗೆ ರೊಕ್ಕ ನೀವು ಕೊಡ್ಬೇಕಂದ. ಅಂಥ ಪರಿಸ್ಥಿತಿ ಬಂದದ ನನಗೆ. ನನ್ನ ಕಡೆ ಒಂದು ರೂಪಾಯಿನೂ ಇಲ್ಲ ಅಂತಂದಾಗ ಡಾಕ್ಟರ್ ಅಂದರು, ರೂಪಾಯಿ ಇಲ್ಲ ಅಂದ್ರೆ ಇಲ್ಲೇನು ನಡೀತದಪ್ಪ, ನಿನ್ನ ಮಗನ ತೊಗೊಂಡೋಗು, ನಿನ್ನ ಮಗನ ತೊಗೊಂಡೋಗು. ಬೆಂಗಳೂರಿಂದ ಡಿಸ್ಚಾರ್ಜ್ ಮಾಡಿದ್ರು. 2 ಗಂಡ ಹೆಂಡತಿ ರೊಕ್ಕ ಇಲ್ಲದಕ್ಕೆ ಅದೇ ಡಾಕ್ಟರ್ ಕಡೆನ ಡಾಕ್ಟರ್ ಅಂದ, ನೋಡಪ್ಪ ಇಟ್ಟು ದುಡ್ಡು ಸುರುವಿ, ಇಟ್ಟು ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು, ಆದರೂ ನಿನ್ನ ಮಗ ಉಳಿಯೋ ಚಾನ್ಸ್ ಇಲ್ಲ, ನಿನ್ನ ಮಗನಿಗೆ ಆರಾಮಾಗಲಿಲ್ಲ, ಇಟ್ಟು ದವಾಖಾನಿಗೆ ರೊಕ್ಕ ಹಾಕಿ ಕಡಿಕ 1,000 ರೂಪಾಯಿ ತಗೋ, ಟ್ರೈನಿಗೆ ಹೋಗ್ರಿ, ನೀ 3 ಮುಟ್ರಿ, ಅಲ್ಲೆಲ್ಲ ಒಂದು ಗುಡಿಸಲ ಹಾಕೊಂಡಾರ ಏನಾರ ಮಾಡ್ಕೊಂಡು ಇರಕ್ಕೆ ಹತ್ರ ನಿನ್ನ ಮಗನ ತೊಗೊಂಡು ಈ 1,000 ರೂಪಾಯಿ ತೊಗೊಂಡು ಹೋಗಂತ ತಿಳ್ಕೊಂಡು 1,000 ರೂಪಾಯಿ ಕೊಟ್ಟರು. 1,000 ರೂಪಾಯಿ ಕೊಟ್ಟಾಗ ತೊಗೊಂಡು ಟ್ರೈನ್ ಟಿಕೆಟ್ ಮಾಡ್ದ. 2 ಗಂಡ ಹೆಂಡತಿ ಇದರ ಬದರ ಕುಂತಿದ್ರು. ಕೂಸನ್ನ ಹಂಗೆ ಸ್ವರಿಗೆ ಕೂಸ ಎಲ್ಲ ಮೆಡಿಸನ್ ತಿಂದು ಸಲೈನ್ ಹಚ್ಚಿ ರಕ್ತ ಹಾಕಿ ಕೂಸು ಹಿಂಗೆ ಸಣ್ಣಾಗಿತ್ತು, ಅದು ಪೂರ ಸಾಯಕ್ಕಾಗಿತ್ತು, ಸಣ್ಣಾಗಿತ್ತು. ಬಿಳಿ ಅರಿವ್ಯಾಗ ಸುತ್ತಿ ಕೊಟ್ಟಿದ್ರು. ಕಣ್ಣು ಮಾತ್ರ ತೆರಿತಿತ್ತು, ಹಂಗೆ ಬಿಕ್ಕುತ್ತಿತ್ತು. ಕಣ್ಣು ಮಾತ್ರ ತೆರೆದಿತ್ತು, ಅಪ್ಪನೊಮ್ಮೆ ನೋಡ್ತಿತ್ತು, ಅವನೊಮ್ಮೆ ನೋಡ್ತಿತ್ತು, ಕೈಯಾಗ ಹಿಂಗೆ ಹಿಡ್ಕೊಂಡಿದ್ರು. ಅವರಪ್ಪ ಅಂತಿದ್ದ, ಯಪ್ಪ ನಿನ್ನ ಉಳಿಸ್ಕೋಬೇಕಂತ ನಾ ಎಲ್ಲ ಖಾಲಿ ಮಾಡಿದ್ರು, ನಿನಗೆ ಆರಾಮ ಆಗಲಿಲ್ಲೋ ಯಪ್ಪ ಅಂತ ಅಪ್ಪಂತಿದ್ದ. ಮಗ ಅವನ ಹೆಂಡತಿ ಅಳ್ತಿದ್ಲು. ಇದರ ಬದ್ರ 2 ಕುಂತಿದ್ರು, ನಡಬರಕ್ಕೆ ಕೂಸಿನ ಹಿಡಿದಿದ್ರು. ಕೂಸು ಹಿಂಗೆ ಮ್ಯಾಲ ಅಪ್ಪನ ಮೂತಿ ನೋಡಿ, ಬರೇ ವರ್ಷದ ಕೂಸು, ಸಾಯಕಾದದ ಕೂಸ ಅಪ್ಪನ ನೋಡಿ ಮಾತಾಡಕೈತಂತ. ಯಪ್ಪ ನಾ ಯಾರು ಕೂಣ ಹಿಡ್ದೇನು ಅಂತ ಕೇಳ್ತಂತ ಕೂಸದು. ನಾ ಯಾರು ಕೂಣ ಹಿಡ್ದೇನು ಅಂತಂದಾಗ, ಯಾರೋ ಯಪ್ಪ ನನ್ನ ಮಗ ಅಲ್ಲೇ ನೀನು ಅಂತಂದಾಗ ಅದು ಹೇಳ್ತಂತ, ನಾ ನಿನ್ನ ಮಗ ಅಲ್ಲ, ನಿನ್ನ ಗೆಳೆಯ. ನನ್ನ ಏನನ ನಮ್ಮ ಅವನ್ನ ಅಗಲಿಸಿದೆಯಲ್ಲ, ರೊಕ್ಕದ ಆಸೆಗಾಗಿ, ದುರಾಸೆಗಾಗಿ ನನ್ನ ತಾಯಿಯನ್ನು ಕೊಂದಿ, ನನ್ನನ್ನು ಕೊಂದಿ, ಆ ನಂತರ ನನ್ನ ದುಡ್ಡೆಲ್ಲ ನೀನು ಲಪಟಾಯಿಸಿದೆಯಲ್ಲ, ಅದಕ್ಕೆ ನನ್ನ ದುಡ್ಡ ನಿನ್ನ ದುಡ್ಡ 2 ಕೂಡೆ ಖಾಲಿ ಮಾಡಕ್ಕೆ ಬಂದನ್ಯ. ನಾ ಬೇರೆ ಯಾರು ಅಲ್ಲ, ಟ್ರೈನ್ನೊಳಗೆ ನಾನೇನು ನುಗ್ಸಿಯಲ್ಲ,
ಆ ಗೆಳೆಯನೇ ನಿನ್ನ ಮಗನಾಗಿ ಹುಟ್ಟಿ ಬಂದೀನಿ, ನಂದು ಎಲ್ಲ ಮುಗೀತು, ನಾ ಇನ್ನು ಹೊಕ್ಕನಪ್ಪ, ಹಲೋ ಹಾಯ್ ಬಾಯ್ ಟಾಟಾ ಅಂದು ಕಣ್ಣು ಮುಚ್ಚಿ ಸತ್ತು ಹೋತಂತು ಕೂಸ. ಆಗ ಅವನಿಗೆ ದಿಗಲು ಬಿಡದು ಹೋಯ್ತಂತ್ರಿ. ಅವ ಅಂದ, ಇವ ಹೆಂಗೆ ಬಂದಿದ್ದ, ಏನು ಸುದ್ದಿ ಹೆಂಗಂತ ಊರಿಗೆ ಬರಗುಡ್ದ ಈ